ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸದಲ್ಲಿ ಕ್ರಾಂತಿಕಾರಿಯಾದ, ನ್ಯಾಯಕ್ಕಾಗಿ ಹೋರಾಡಿದ ಮತ್ತು ಪ್ರಪಂಚದ ಯುವ ಜನತೆಗೆ ಪ್ರೇರಣೆಯಾಗಿರುವ ವ್ಯಕ್ತಿಯೊಬ್ಬರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಯಾರು ಗೊತ್ತಾ? ಎರ್ನೆಸ್ಟೋ ಚಗವೀರಾ. ಚಗವೀರ ಎಂಬ ಹೆಸರೇ ಸರ್ವಾಧಿಕಾರದ ವಿರುದ್ಧದ ಸಂಕೇತವಾಗಿ ಪರಿಣಮಿಸುತ್ತದೆ. ಇವರು ಕೇವಲ ಕ್ರಾಂತಿಕಾರಿ ಅಲ್ಲ, ವೈದ್ಯ, ರಾಜಕಾರಣಿ, ಲೇಖಕ, ಮೌಲ್ಯಬದ್ಧ ಹೋರಾಟಗಾರ. ಜೂನ್ 14, 1928ರಂದು ಅರ್ಜೆಂಟೈನಾದ ರೊಸಾರಿಯೋ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಬಾಲ್ಯದಲ್ಲಿ ಅವರು ಅಸ್ತಮಾ ಕಾಯಿಲೆಯಿಂದ ತುಂಬಾ ಸಂಕಷ್ಟ ಅನುಭವಿಸುತ್ತಾರೆ. ಆದರೆ ಈ ರೋಗವನ್ನೇ ಅವರು ತಮ್ಮ ಶಕ್ತಿಯಾಗಿಯೂ ರೂಪಿಸಿಕೊಳ್ಳುತ್ತಾರೆ. ಇವರಿಗೆ ಪುಸ್ತಕಗಳ ಮೇಲೆ ಅಪಾರ ಆಸಕ್ತಿ. ಹೀಗಾಗಿ ಕಾರ್ಲ್ ಮಾರ್ಕ್ಸ್, ಲೆನಿನ್ನರ ಸಿದ್ಧಾಂತಗಳಿಂದ ಪ್ರೇರೇಪಿತವಾಗುತ್ತಾರೆ. ಯಾವಾಗಲೂ ಬಡವರಿಗೆ ಸಹಾಯ ಮಾಡುವ ಮನಸ್ಸು. ಅವರು ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ಬ್ಯೂನಸ್ ಐರಸ್ ವಿಶ್ವವಿದ್ಯಾಲಯ ಸೇರಿ ವೈದ್ಯಕೀಯ ಪದವಿ ಪಡೆದುಕೊಳ್ಳುತ್ತಾರೆ. ವೈದ್ಯಕೀಯ ಶಿಕ್ಷಣದ ವೇಳೆಯಲ್ಲಿ ಅವರು ತಮ್ಮ ಸ್ನೇಹಿತ ಆಲ್ಬರ್ಟೋ ಗ್ರಾನಡೋನೊಂದಿಗೆ ದಕ್ಷಿಣ ಅಮೆರಿಕಾದ್ಯಂತ ಮೋಟಾರ್ ಸೈಕಲ್ ಪ್ರಯಾಣ ಪ್ರಾರಂಭಿಸುತ್ತಾರೆ. ಈ ಪ್ರಯಾಣದಲ್ಲಿ ಬಡತನ, ಶೋಷಣೆ, ವರ್ಣನಿಂದನೆಯ ವಾಸ್ತವವನ್ನು ನೋಡಿ ಅವರು ಆಘಾತಗೊಳಗಾಗುತ್ತಾರೆ. ಈ ಅನುಭವವು ಅವರ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಆಗ ಅವರಿಗೆ ವೈದ್ಯನಾಗಿ ಬಡವರ ಚಿಕಿತ್ಸೆ ನೀಡುವುದು ಸಾಕಾಗಲ್ಲ, ಶೋಷಣೆಯ ಮೂಲವನ್ನು ಕತ್ತರಿಸಬೇಕು ಎಂಬ ಚಿಂತನೆ ಮೂಡುತ್ತದೆ. ಈ ಎಲ್ಲ ಘಟನೆಗಳು ಅವರನ್ನು ಕ್ರಾಂತಿಕಾರಿ ಆಗುವತ್ತ ಮುಖ ಮಾಡಿಸುತ್ತವೆ. ತದನಂತರ 1955ರಲ್ಲಿ ಮೆಕ್ಸಿಕೋದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅವರನ್ನು ಚಗವೀರ ಭೇಟಿಯಾಗುತ್ತಾರೆ. ಫಿಡೆಲ್ ತನ್ನ ಸಹೋದರ ರಾವುಲ್ ಕ್ಯಾಸ್ಟ್ರೋ ಜೊತೆಗೆ ಕ್ಯೂಬಾದ ಬಟಿಸ್ಟಾ ಸರ್ಕಾರದ ಸರ್ವಾಧಿಕಾರಿ ನೀತಿ ನಿಯಮಗಳ ವಿರುದ್ಧ ಕ್ರಾಂತಿಗೆ ಸಜ್ಜು ಮಾಡಿಕೊಳ್ಳುತ್ತಿರುತ್ತಾರೆ. ಚಗವೀರ ಕೂಡ ಈ ಗುಂಪಿನೊಂದಿಗೆ ಸೇರಿಕೊಳ್ಳುತ್ತಾರೆ. ಈ ಗುಂಪು 1956ರಲ್ಲಿ ಗ್ರಾನ್ಮಾ ಎಂಬ ನೌಕೆಯ ಮೂಲಕ ಗುಂಡುಮದ್ದು ಹಾಗೂ ಬಂದೂಕಿನೊಂದಿಗೆ ಕಡಲ ತೀರದ ಮೂಲಕ ಕ್ಯೂಬಾ ಪ್ರವೇಶಿಸುತ್ತದೆ. ಮಿಲಿಟರಿ ಪಡೆಗಳ ವಿರುದ್ಧ ಕಠಿಣ ಯುದ್ಧ, ಅರಣ್ಯದಲ್ಲಿನ ಹೋರಾಟ, ಗುಪ್ತಚರ ಚಟುವಟಿಕೆಗಳನ್ನು ಮೆಟ್ಟಿ ಅವರು ಕ್ರಮೇಣ ಬಟಿಸ್ಟಾ ಸರ್ಕಾರವನ್ನು ಬಗ್ಗುಬಡಿಯುತ್ತಾ ಹೋಗುತ್ತಾರೆ. ಕೊನೆಗೆ 1959ರಲ್ಲಿ ಕ್ರಾಂತಿ ಯಶಸ್ವಿಯಾಗುತ್ತದೆ. ಫಿಡೆಲ್ ಕ್ಯಾಸ್ಟ್ರೋ ಕ್ಯೂಬಾದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುತ್ತಾರೆ. ಚಗವೀರ ಫಿಡೆಲ್ ಸರ್ಕಾರದ ಪ್ರಭಾವಿ ಕೈಗಾರಿಕಾ ಸಚಿವ, ಸೆಂಟ್ರಲ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮತ್ತು ವಿದೇಶಾಂಗ ನೀತಿಯ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ತಮ್ಮ ಹೋರಾಟ ಮನೋಭಾವವನ್ನು ಮಾತ್ರ ಅವರು ಮರೆಯುವುದಿಲ್ಲ. ಕ್ಯೂಬಾದಂತೆ ಇಡೀ ಜಗತ್ತಿಗೆ ಕ್ರಾಂತಿ ಹರಡಬೇಕು ಎಂಬ ಕನಸು ಸದಾ ಕಾಡುತ್ತಲೇ ಇರುತ್ತದೆ. 1965ರ ತದನಂತರದಲ್ಲಿ ಚಗವೀರ ತಮ್ಮ ಅಧಿಕಾರವನ್ನು ಬಿಟ್ಟು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಪುನಃ ಧುಮುಕುತ್ತಾರೆ. ಕಾಂಗೋ, ತದನಂತರ ಬೋಲಿವಿಯಾದಲ್ಲಿ ಗುಪ್ಪಿ ಹೋರಾಟ ಆರಂಭಿಸುತ್ತಾರೆ. ಅವರು ಕಾಂಗೋದಲ್ಲಿ ಅಷ್ಟಾಗಿ ಯಶಸ್ಸು ಕಾಣಲಿಲ್ಲ. ಬಳಿಕ ಬೋಲಿವಿಯಾದಲ್ಲಿ ಗ್ರಾಮೀಣ ಹೋರಾಟದ ಮೂಲಕ ಸಾಮಾಜಿಕ ಕ್ರಾಂತಿ ತರಲು ಪ್ರಯತ್ನಿಸುತ್ತಾರೆ. ಆದರೆ ಅಲ್ಲಿನ ಸರ್ಕಾರಕ್ಕೆ ಸಹಾಯ ಮಾಡುತ್ತಿದ್ದ ಅಮೆರಿಕ ಗುಪ್ತಚರ ಸಂಸ್ಥೆ CIA ಇವರ ಚಟುವಟಿಕೆಗಳನ್ನು ಗಮನಿಸುತ್ತದೆ. ಅವರನ್ನು ಬಂಧಿಸಲು ಯೋಜನೆಯನ್ನು ರೂಪಿಸುತ್ತದೆ. ಅದರ ಪರಿಣಾಮವಾಗಿ ಅಕ್ಟೋಬರ್ 8, 1967ರಲ್ಲಿ ಬೋಲಿವಿಯಾದ ಅರಣ್ಯದಲ್ಲಿ ಚಗವೀರ ಅವರನ್ನು ಸೆರೆ ಹಿಡಿಯಲಾಗುತ್ತದೆ. ದಿನದ ಬಳಿಕವೇ, ಅಂದರೆ ಅಕ್ಟೋಬರ್ 9, 1967ರಂದು ಅವರನ್ನು ಗುಂಡಿನ ಮೂಲಕ ಕೊಲ್ಲಲಾಗುತ್ತದೆ. ಆ ಸಮಯದಲ್ಲಿ ಅವರ ಕೊನೆಯ ಮಾತು ಇದಾಗಿತ್ತು: "ನೀನು ನನ್ನನ್ನು ಕೊಲ್ಲಲು ಬಂದಿರುವೆ ಎಂದು ನನಗೆ ತಿಳಿದಿದೆ. ಗುಂಡು ಹಾರಿಸು, ಹೇಳಿ, ನೀನು ಒಬ್ಬ ಮನುಷ್ಯನನ್ನು ಮಾತ್ರ ಕೊಲ್ಲಲಿದ್ದೀಯಾ" ಎಂದು ಉದ್ಗರಿಸುತ್ತಾರಂತೆ. ಅವರ ಮೃತದೇಹವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುತ್ತದೆ. ನಂತರ ಗುಪ್ತವಾಗಿ ಸಮಾಧಿ ಮಾಡಲಾಗುತ್ತದೆ. ಆದರೆ ಅವರ ಚಿಂತನೆಗಳು, ಸಂದೇಶಗಳು, ಹೋರಾಟಗಳು ಎಂದಿಗೂ ಅಳಿದು ಹೋಗುವುದಿಲ್ಲ.
1997ರಲ್ಲಿ ಕ್ಯೂಬಾ ಸರ್ಕಾರ ಛೆ ಹಾಗೂ 6 ಜನ ಕ್ರಾಂತಿಕಾರಿಗಳ ಅವಶೇಷಗಳನ್ನು ಬೊಲಿವಿಯಾದಿಂದ ರವಾನೆ ಮಾಡುತ್ತದೆ. ನಂತರದಲ್ಲಿ ಅವರ ಸವಿನೆನಪಿಗೋಸ್ಕರ ಸ್ಮಾರಕ ಹಾಗೂ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಲಾಗುತ್ತದೆ. ಇಂದು ಚೆಗುವೇರಾ ಎಂಬ ಹೆಸರು ನ್ಯಾಯಕ್ಕಾಗಿ, ಅಸ್ಪೃಶ್ಯತೆ ಮತ್ತು ಶೋಷಣೆಯ ವಿರುದ್ಧ ಹೋರಾಟ ಎಂಬ ಅರ್ಥವನ್ನೇ ಕಲ್ಪಿಸುತ್ತದೆ. ಕೆಂಪು ಹಿನ್ನೆಲೆಯಲ್ಲಿ ಟೋಪಿ ಧರಿಸಿದ ಛೆ ಅವರ ಫೋಟೋ ಜಗತ್ತಿನ ಅತ್ಯಂತ ಹೆಚ್ಚು ಮುದ್ರಿತ ಚಿತ್ರಗಳಲ್ಲಿ ಒಂದು. ಚೆಗುವೇರಾ ಇತ್ತೀಚಿನ ಪೀಳಿಗೆಗೆ ಸ್ಟೈಲ್ ಐಕಾನ್ ಮಾತ್ರವಲ್ಲ, ವಿಚಾರವಾದಿಗಳ ಚಳುವಳಿ ಕೂಡ ಹೌದು. ತಾವು ನಂಬಿದವರಿಗೆ ತಿರುಗು ನಿಲ್ಲದೆ ಹೋರಾಡಿದ ಜೀವ. ಇಂತಹ ವ್ಯಕ್ತಿಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.